Hi all, welcome back to Nikita Vlog. ನಾನು ಆದಮೇಲೆ ಒಂದು ಫುಲ್ ಲೆಂತ್ ವ್ಲಾಗ್ ಆಗ್ತಾ ಇದ್ದೀನಿ. ಐ ನೋ ಇಟ್ಸ್ ಬಿನ್ 15 ಡೇಸ್, ಬಟ್ ನಾನು ಮಿನಿ ವ್ಲಾಗ್ಸ್ ಆಗ್ತಿದೆ, ನೀವು ಕೂಡ ಚೆಕ್ ಮಾಡ್ತಾ ಇದ್ದೀನಿ ಅನ್ಕೋತೀನಿ. ಎಪಿಸೋಡ್ ಸೀರೀಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ದಿ ಬ್ರೇಕ್ಫಾಸ್ಟ್, ಸಮಥಿಂಗ್ ಎಲ್ದಿ ಸ್ನ್ಯಾಕ್ಸ್ ಕೈಂಡ್ ಆಫ್. ಆ್ಯಂಡ್ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ದೆನ್ ವಾಚ್. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡ್ಬೋದಾಗಿರುತ್ತೆ, ಶಿವರಾತ್ರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾವೆಲ್ಲ ಫ್ಯಾಮಿಲಿ ಕಸಿನ್ ಜೊತೆಗೆ ವಿ ಆರ್ ಗೋಯಿಂಗ್ ಟು ಮಲ್ಲೇಶ್ವರಂ. ಸೊ ನೀವು ಈ ವ್ಲಾಗ್ನ ಎಂಜಾಯ್ ಮಾಡ್ತೀರ ಅನ್ಕೋತೀನಿ, ಎಂಡ್ ತನಕ ನೋಡಿ. ಆ್ಯಂಡ್ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಮಾಮನ ಮಗ ಎಲ್ಲ ಫುಲ್ ಸಖತ್ತು ಈ ವ್ಲಾಗ್ ಪೂರ್ತಿ ಅವರೇ ಇರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ವಿಲ್ ಬಿ ಎಂಟರ್ಟೈನಿಂಗ್ ವ್ಲಾಗ್. ಆ್ಯಂಡ್ ತಡ ಮಾಡೋದು ಬೇಡ, ಕಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾವು ಮನೆಯಿಂದ ಹೊರಟಿದ್ದು ಸುಮಾರು 4:30 ಆಗಿತ್ತು. ನಾವು ಹೋಗ್ತಾ 2 ಆಟೋ ಮಾಡ್ಕೊಂಡು ಹೋದ್ವಿ. ಆಲ್ರೆಡಿ ನಮ್ಮ ಅಕ್ಕ ದೊಡ್ಡಮ್ಮ ಎಲ್ಲ ರೀಚ್ ಆಗಿದ್ರು. ಇಲ್ಲಿ ನಾನು, ನಮ್ಮ ಅತ್ತೆ ಆ್ಯಂಡ್ ಅವ್ರ ಮಗ ಹೋಗ್ತಿದ್ವಿ. ನೀವು ನೋಡ್ತಿರ್ಬೋದು ಮುಂದೆ ಸಿಕ್ಕಾಪಟ್ಟೆ ರಶ್ ಇತ್ತು, ತುಂಬಾ ಜನ. ಆಲ್ರೆಡಿ ತೇರು ಕೂಡ ಮುಂದೆ ಮೂವ್ ಆಗಿತ್ತು. ಆ್ಯಂಡ್ ಇವರಿಬ್ಬರು ನಮ್ಮ ಅಕ್ಕ ಆ್ಯಂಡ್ ಅವ್ರ ಮಕ್ಕಳು, ನಮ್ಮ ದೊಡ್ಡಮ್ಮ ಕೂಡ ನಮ್ಮ ಜೊತೆ ಬಂದಿದ್ರು. ಈ ಸಲ ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನ ಕೂಡ ಪಡೆದ್ವಿ. ಏನು ಮಾಡ್ತೀಯ ಈಗ ಇದನ್ನ? ಎಸಿದ್ಯಾ? ಅಯ್ಯೋ, ನೀನೇನು ಮಾಡ್ತೀಯ ಈಗ ಅದನ್ನ? ನೋಡೋಣ ಯಾರು ಎಸಿತಾರೆ. ನೀವು ನೋಡ್ತಿರ್ಬೋದು, ಇಲ್ಲಿ ಎಲ್ಲರೂ ಬಾಳೆ ಎಸಿದ್ದಾರೆ. ಎಲ್ಲರೂ ಅವ್ರ ವಿಷ್ನ ಪ್ರೇ ಮಾಡಿ ಅದನ್ನು ಬಾಳೆನ ಗೋಪುರಕ್ಕೆ ಎಸಿತಾರೆ. ಕೇಳು, ಅವ್ನು ನೋಡಿದ್ ಅವ್ರ ಅಮ್ಮ ಹೊಡೆದ್ರು ಅಂತಾನೆ. ನೋಡಿ ಇವಾಗ ನಿನ್ ಕೈ ನೀನು ನೋಡಿ, ಇವಾಗ ಇಟ್ಕೊ ಬಲ್ಗೈನಲ್ಲಿ, ರೈಟ್ ಹ್ಯಾಂಡ್ ನೋಡಿ. ಇವಾಗ ಲ್ಯಾಟ್ರಿ ಎಲ್ಲ ಆಮೇಲೆ ಅಂದ್ಬಿಟ್ಟು ಮನೆಗೆ ಹೋಗಿ ತಗೊಳ್ಳು ಅಂತ ಬಿಡು. ಅಲ್ಲಿ ಮುಂದೆ ದೊಡ್ಡದಿದೆ, ರೌಂಡ್ ಬಾಲ್ ಇದೆ, ಕಲರ್ ಲೈಟ್ ಎಲ್ಲ ಬರ್ತೈತೆ. ಈ ಮಕ್ಕಳು ಎಲ್ಲೇ ಟಾಯ್ಸ್ ನೋಡಿದ್ರು ಬೇಕು ಅಂದ್ಕೊಂಡು ನಿಂತ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ಕೊಂಡು ಮುಂದೆ ಬರೋ ಅಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಲೇಟ್ ಆಗ್ತಿತ್ತು. ಆ್ಯಂಡ್ ಹಾಗೆ ಇಲ್ಲೊಂದು ಚಿಕ್ಕದಾಗಿ ಒಂದು ಸ್ನ್ಯಾಪ್ ತೊಗೊಂಡು ಮುಂದಕ್ಕೆ ಹೋಗ್ತಿದ್ವಿ. ತುಂಬಾ ಜನ ಇದ್ದರು, ಬಟ್ ನಾವು ಹೋಗಿದ್ದು ಸಂಜೆ ಆಗಿರೋದ್ರಿಂದ ಅಷ್ಟು ಬಿಸಿಲು ಇರಲಿಲ್ಲ, ಅದೊಂದು ಪೀಸ್ ಅನಿಸ್ತಿತ್ತು. ಆ್ಯಂಡ್ ಈ ಜಾತ್ರೆ ನಾವು ಕಾಲೇಜ್ ಡೇಸ್ ಅಥವಾ ಸ್ಕೂಲ್ ಡೇಸ್ ಇದ್ದಾಗಿಂದನೂ ಹೋಗ್ತಾನೆ ಇದ್ದೀವಿ ಪ್ರತಿ ವರ್ಷ. ಆ್ಯಂಡ್ ಈ ವರ್ಷ ಕೂಡ ಹೋಗಿದ್ವಿ, ತುಂಬ ಚೆನ್ನಾಗಿ ಮಾಡಿದರು. ನಾವು ಹೋಗಿದ್ದ ಜಾತ್ರೆ ಮೇನ್ ಕಾರಣನೇ ಟಾಯ್ಸ್ಗೆ ಅನ್ಸುತ್ತೆ. ಜಾತ್ರೆ ಹೋಗಿ ಮುಂಚೆಯಿಂದನೂ ನಂಗೆ ಆ ಟಾಯ್ ಬೇಕು, ಈ ಟಾಯ್ ಬೇಕು ಅಂತಾನೆ ಶುರುವಾಗಿದ್ದು. ಎಲ್ಲೇ ಬಲೂನ್ ನೋಡಿದ್ರು ನಂಗೆ ಅದು ಬೇಕು ಇದು ಬೇಕು ಅಂದ್ಕೊಂಡು, ಸ್ಪೆಷಲಿ ಇವನು ಸಿಕ್ಕಾಬಡೆ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಆ ಟಾಯ್ಸ್ ನೋಡಿದ ತಕ್ಷಣ ಎಕ್ಸೈಟ್ಮೆಂಟ್ ನೋಡಿ ಗೈಸ್. ಆ ಟಾಯ್ಸೇ ಇವ್ರನ್ನ ಬಿಡ್ತಾ ಇಲ್ವೋ ಅಥವಾ ಇವರೇ ಆ ಟಾಯ್ಸ್ನ ಬಿಡ್ತಾ ಇಲ್ವೋ ಒಂದು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಎಲ್ಲೇ ನೋಡಿದ್ರು ಈ ಟಾಯ್ಸ್ನ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟು ಅದು ಬೇಕು ಇದು ಬೇಕು ಅಂತ ಒಂದೊಂದು ಸ್ಟಾಲ್ ಹತ್ರನೂ ಒಂದೊಂದು ಕಾಲು ಗಂಟೆ ಸ್ಟಾಪ್ ಹಾಕಿ ಕಿತ್ತಾಡ್ಕೊಂಡು ಅದು ಇದು ತಗ್ಸ್ಕೊಂಡು ಎಂಜಾಯ್ ಮಾಡಿದ್ರು ಸಖತ್ತಾಗಿ ಅಂತಲೇ ಹೇಳ್ಬೋದು. ನಿಂಗೆ ಅದಿಲ್ಲ ಕಣೋ, ಇಲ್ಲೆಲ್ಲೂ ಇಲ್ಲ, ಇದು ತಗೋಬಿಡು, ಆಮೇಲೆ ಇದು ಕೊಡ್ಸಲ್ಲ. ಯಾರಲ್ಲಿ ಪ್ಲೀಸ್ ಸಮಾಧಾನ. ಆಮೇಲೆ ಇವನು ತುಂಬಾ ಇನ್ವೆಸ್ಟಿಗೇಟ್ ಮಾಡಿ ಏನು ತೊಗೋಬೇಕು ಅಂತ ಕಾಲು ಗಂಟೆ ನಿಂತು ಆಮೇಲೆ ಬೇಡ ಅಂತ ವಾಪಸ್ ಇಟ್ಟು ಕೊನೆಗೆ ಮುಂದೆ ಬರ್ತಾ ಹಂಗೆ ಇಲ್ಲಿ ಇವ್ರದ್ದು ಇನ್ನೊಂದು ಸ್ಟಾಪ್ ಆಗಿತ್ತು. ಇವರೆಲ್ಲ ಶಾಪಿಂಗ್ ಮಾಡಿ ನಮ್ಮ ಅಕ್ಕ, ನಮ್ಮ ಅಮ್ಮ, ದೊಡ್ಡಮ್ಮ, ನಮ್ಮ ಅತ್ತೆ ಎಲ್ಲ ಚೆನ್ನಾಗೆ ಎಲ್ಲ ಇದ್ರೂ ತಿರ್ಗಾ ಏನಾರೋ ಬೇಕು ಅಂತ ವಿಶ್ ಮಾಡಿ ಶಾಪ್ ಮಾಡ್ತಾಯಿದ್ರು. ಎಲ್ಲ ನೋಡಾದ್ಮೇಲೆ ಕೊನೆಗೂ ಫೈನಲಿ ಏನು ತೊಗೊಳ್ದೆ, ಬರೀ ಮಕ್ಳಿಗೆ ಮಾತ್ರ ಅದು ಇದು ಚಿಕ್ಕದೇನೋ ಟಾಯ್ಸ್ ತೊಗೊಂಡು ತಿರ್ಗಾ ಅಲ್ಲಿಂದ ಮುಂದೋದ್ವಿ. ನೀವು ನೋಡ್ತಿರ್ಬೋದು ಎಲ್ಲ ಕಡೆ ಎಷ್ಟು ಜನ ಇದ್ದಾರೆ ಅಂತ. ನಾವು ಹೋಗಿರೋದು ಸಂಜೆ ಆಗಿದ್ರು ಅಷ್ಟು ಜನ ಇದ್ದರು. ಯೂಶ್ವಲಿ ಮಧ್ಯಾಹ್ನ ಹೋಗ್ತಿದ್ವಿ, ಬಟ್ ಈ ಸಲ ಸಂಜೆ ಹೋಗಿದ್ವಿ ಬಿಸಿಲು ಅಂತ, ಆದರೂ ಕ್ರೌಡ್ ಕಮ್ಮಿ ಆಗಿರಲಿಲ್ಲ.
ಆ್ಯಂಡ್ ನೀವು ಯಾರ್ಯಾರು ಮಲ್ಲೇಶ್ವರಂ ಜಾತ್ರೆಗೆ ಸ್ಪೆಷಲಿ ಶಿವರಾತ್ರಿ ಟೈಮಲ್ಲಿ ನಡೆಯೋ ಜಾತ್ರೆಗೆ ಯಾರ್ಯಾರು ಹೋಗಿದ್ದೀರಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಡೀ ರೋಡ್ ಇವ್ರದ್ದೇ ಹಬ್ಬರ ಆಗಿತ್ತು. ನೀವು ನೋಡ್ತಿರ್ಬೋದು, ಈ ಸ್ಪೈಡರ್ ಮ್ಯಾನ್ನೇ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಿದ್ದ ಈ ಬಾಲಕನ ನೋಡಿ ಜನ ಎಲ್ಲ ಯಾರು ಇವನು ಸ್ಪೈಡರ್ ಮ್ಯಾನ್ನೇ ತಲೆಯಲ್ಲಿ ಇಟ್ಕೊಂಡು ಅವನಲ್ಲಪ್ಪ ಅನ್ನೋಷ್ಟು ಶಾಕಿಂಗಲ್ಲಿ ನೋಡ್ತಾಯಿದ್ರು. ಕೊನೆಗೂ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನಗೆ ಒಂದು ವಿಸಿಟ್ ಕೊಟ್ಟು ಅಲ್ಲಿಂದ ಮನೆಗೆ ಹೊರಡೋಣ ಅಂತ ಇದ್ದಿದ್ದು ಪ್ಲ್ಯಾನು. ನೀವು ನೋಡ್ತಿರ್ಬೋದು ಅಲ್ಲಿ ಲಿಂಗ ಕೂಡ ಎಷ್ಟು ಚೆನ್ನಾಗಿ ಬರೀ ಫ್ಲವರ್ಸಲ್ಲಿ ಅಲಂಕಾರ ಮಾಡಿದ್ದಾರೆ ಅಂತ. ಹಂಗೆ ನನ್ನ ಫ್ರೆಂಡ್ ಸಿಕ್ಕಿದ್ಲು, ಅವಳಿಗೂ ಒಂದು ಮೀಟ್ ಹಾಕಿ ಅಲ್ಲಿಂದ ಹೊರಟ್ವಿ. ಅನ್ಎಕ್ಸ್ಪೆಕ್ಟೆಡ್ ಮೀಟ್. ಸಿಕ್ಕಾಬಟ್ಟೆ ಡ್ರೈನ್ ಔಟಾಗಿ ಹೋಗಿದ್ವಿ ಅಂದ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಕಾಫಿ ಜ್ಯೂಸು ಅದು ಇದು ತೊಗೊಂಡು ತಿನ್ಕೊಂಡು ಹೊರಟ್ವಿ. ಚೆನ್ನಾಗಿಲ್ವಾ? ಕುಡಿತಾನೆ ಇದೆಯಾ ಚೆನ್ನಾಗಿಲ್ಲ ಅಂದ್ಬಿಟ್ಟು. ಹೋಟೆಲ್ ಯಾರು ನಿಮ್ದಾ? ಯಾವ ಇವೆಲ್ಲ ಏನ್ ತಗೊಂಡಿದ್ದೀರಾ ನೀನು? ಕೊಡೋ ಹಂಗೊಂದು ಸ್ವಲ್ಪ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಾಗ ನೋಡ್ತಾ ನೀನು. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಚೆನ್ನಾಗಿಲ್ವಾ? ಅಯ್ಯೋ ಆರವ್ ಚೆನ್ನಾಗಿಲ್ವಾ? ಅಯ್ಯೋ ಚೆನ್ನಾಗೈತಾ? ಯಾರಪ್ಪ ಅದು? ಯಾರದು? ಆಗ್ಲೇ ಅಂದಲ್ಲ ಯಾರದು? ಯಾರದು? ಆಗ್ಲೇ ಅಂದಲ್ಲ ಯಾರು? ಯಾರದು? ಅವ್ರ ಹೆಸರೇನು? ಪುನೀತ್ ರಾಜ್ಕುಮಾರ್. ಆ್ಯಂಡ್ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.